ಅಮೆರಿಕದ ಸ್ಟ್ರಾಟಜಿಕ್ ಚಿಂತನೆಯನ್ನು ಅಲ್ಲಾಡಿಸಿದ ಒಂದು ವರದಿ ಇತ್ತೀಚಿನ ದಿನಗಳಲ್ಲಿ ವಿಶ್ವ ರಕ್ಷಣಾ ವಲಯಗಳ ಗಮನವನ್ನು ಭಾರತದ ಕಡೆಗೆ ಆಕರ್ಷಿಸಿದೆ. ಈ ವರದಿ ಯಾವುದೋ ಪ್ರತಿಸ್ಪರ್ಧಿ ದೇಶದ್ದೋ ಅಥವಾ ಪೈಪೋಟಿಯ ಗುಪ್ತಚರ ಸಂಸ್ಥೆಯದ್ದೋ ಅಲ್ಲ, ಬದಲಿಗೆ ಅಮೆರಿಕದ ಪ್ರತಿಷ್ಠಿತ ಥಿಂಕ್ ಟ್ಯಾಂಕ್ ಕೌನ್ಸಿಲ್ ಆನ್ ಫಾರಿನ್ ರಿಲೇಷನ್ಸ್ CFRನದ್ದು. ಈ ದಾಖಲೆಯು ಸ್ಪಷ್ಟವಾದ ಮಾತುಗಳಲ್ಲಿ ಹೀಗೆ ಒಪ್ಪಿಕೊಂಡಿದೆ: ಭಾರತದ ಸೈನಿಕ ಸಾಮರ್ಥ್ಯಗಳ ಬಗ್ಗೆ ಅಮೆರಿಕಕ್ಕೆ ಇಲ್ಲಿಯವರೆಗೆ ಇದ್ದ ತಿಳುವಳಿಕೆ ಕೇವಲ ಅಪೂರ್ಣವಾದುದಲ್ಲ ಮಾತ್ರವಲ್ಲ, ಅನೇಕ ಮಟ್ಟಗಳಲ್ಲಿ ತಪ್ಪಾಗಿ ಚಿತ್ರಿತವಾಗಿದೆ. ಬಹಳ ಕಾಲದಿಂದ ಸೀಮಿತ ಪ್ರಾದೇಶಿಕ ಶಕ್ತಿಯಾಗಿ ನೋಡುತ್ತಾ ಬಂದಿದ್ದ ಭಾರತ ಆಧುನಿಕ ಯುದ್ಧದ ನಿರ್ವಚನವನ್ನು ನಿಶ್ಶಬ್ದವಾಗಿ ಬದಲಾಯಿಸಿಬಿಟ್ಟಿದೆ. ಇಲ್ಲಿಯವರೆಗೆ ಅಮೆರಿಕನ್ ಸ್ಟ್ರಾಟಜಿಸ್ಟ್ಗಳು ಭಾರತದ ಸೈನಿಕ ಸನ್ನದ್ಧತೆಯು ಮುಖ್ಯವಾಗಿ ಪ್ಲಾಟ್ಫಾರ್ಮ್ ಆಧಾರಿತವೆಂದು ಭಾವಿಸುತ್ತಾ ಬಂದಿದ್ದರು. ಅಂದರೆ ಫೈಟರ್ ಜೆಟ್ಗಳು, ಕ್ಷಿಪಣಿಗಳು ಅಥವಾ ರಾಡಾರ್ಗಳಂತಹ ಪ್ರತ್ಯೇಕ ಸಾಮರ್ಥ್ಯಗಳ ಸಂಗ್ರಹ. ಆದರೆ CFR ವರದಿಯ ಪ್ರಕಾರ ಭಾರತ ಅದಕ್ಕಿಂತ ಬಹಳ ಮುಂದೆ ಹೋಗಿ ಆಧುನಿಕ ನೆಟ್ವರ್ಕ್ ಕೇಂದ್ರಿತ ಯುದ್ಧದ ಮೂಲ ಭಾವನೆಯನ್ನು ಹೊಸದಾಗಿ ನಿರ್ವಚಿಸುವ ಸಮನ್ವಯ ಯುದ್ಧ ರಚನೆಯನ್ನು ನಿರ್ಮಿಸಿದೆ. ಈ ಬಹಿರಂಗಪಡಿಸುವಿಕೆ ಇನ್ನಷ್ಟು ಮುಖ್ಯವಾದುದು, ಏಕೆಂದರೆ ಅಮೆರಿಕ ಸ್ವತಃ ಇಂತಹ ನೆಟ್ವರ್ಕ್ ಅನ್ನು ತನ್ನ ಜಾಗತಿಕ ಸೈನಿಕ ಆಧಿಪತ್ಯಕ್ಕೆ ಬೆನ್ನೆಲುಬಾಗಿ ಪರಿಗಣಿಸುತ್ತದೆ. ಅಮೆರಿಕದ ಸೈನಿಕ ಬಲವು ದಶಕಗಳಿಂದ ನ್ಯಾಟೋ ಕೇಂದ್ರಿತ C4ISR ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. ಇದರಲ್ಲಿ ಕಮಾಂಡ್, ಕಂಟ್ರೋಲ್, ಕಮ್ಯುನಿಕೇಷನ್ಸ್, ಕಂಪ್ಯೂಟರ್ಸ್, ಇಂಟೆಲಿಜೆನ್ಸ್, ಸರ್ವೇಲೆನ್ಸ್ ಮತ್ತು ರೆಕೊನೈಸೆನ್ಸ್ ಒಂದು ಸಾಮಾನ್ಯ ನೆಟ್ವರ್ಕ್ನಲ್ಲಿ ಸಂಪರ್ಕಿತವಾಗಿರುತ್ತವೆ. ಈ ನೆಟ್ವರ್ಕ್ನಿಂದಲೇ ಅಮೆರಿಕ ತನ್ನ ಸೈನ್ಯದ ಮೇಲೆ ಮಾತ್ರವಲ್ಲದೆ ಒಟ್ಟಾರೆ ನ್ಯಾಟೋ ಭದ್ರತಾ ರಚನೆಯ ಮೇಲೆ ಪ್ರಭಾವಿ ನಿಯಂತ್ರಣ ಹೊಂದಿದೆ. ಯಾವುದೋ ದೇಶ ತನ್ನ ಅತ್ಯಾಧುನಿಕ ಆಯುಧಗಳನ್ನು ಖರೀದಿಸಿದರೆ ಅನಿವಾರ್ಯವಾಗಿ ಈ ನೆಟ್ವರ್ಕ್ನ ಭಾಗವಾಗುತ್ತದೆ ಎಂದು ಅಮೆರಿಕ ನಂಬಿಕೆ. ಅದೇ ಚಿಂತನೆಯೊಂದಿಗೆ ಅಮೆರಿಕ ಭಾರತಕ್ಕೆ F-15EX ಈಗಲ್ II-ನಂತಹ ಶಕ್ತಿಶಾಲಿ ಫೈಟರ್ ಜೆಟ್ಗಳನ್ನು ಆಫರ್ ಮಾಡಿತು. ಈ ಪ್ರಸ್ತಾಪ ಕೇವಲ ಒಂದು ವಿಮಾನದ ಮಾರಾಟ ಮಾತ್ರವಲ್ಲ, ಅಮೆರಿಕನ್ C4ISR ನೆಟ್ವರ್ಕ್ಗೆ ಪ್ರವೇಶದ ಭರವಸೆ ಕೂಡ. ಬೋಯಿಂಗ್ ಕಂಪನಿಗೆ ಭಾರತದಲ್ಲಿ ಈ ಫೈಟರ್ ಜೆಟ್ನ ಮಾರ್ಕೆಟಿಂಗ್ ಹಕ್ಕುಗಳನ್ನು ಕೂಡ ನೀಡಿದರು. ಈ ತಾಂತ್ರಿಕ ಪ್ರಯೋಜನದ ಆಕರ್ಷಣೆಯಲ್ಲಿ ಭಾರತ ಅಮೆರಿಕನ್ ರಕ್ಷಣಾ ವ್ಯವಸ್ಥೆಯೊಂದಿಗೆ ಸಂಪರ್ಕಿತವಾಗುತ್ತದೆ ಎಂದು ಅಮೆರಿಕಕ್ಕೆ ನಂಬಿಕೆಯಿತ್ತು. ಆದರೆ ಇಲ್ಲಿಯೇ ಅಮೆರಿಕನ್ ಅಂದಾಜು ತಪ್ಪಿತು. ಭಾರತ ನ್ಯಾಟೋ ನೆಟ್ವರ್ಕ್ಗೆ ಸೇರುವ ಆಸಕ್ತಿ ತೋರಿಲಲ್ಲ, ಅಮೆರಿಕನ್ ಸೈನಿಕ ರಚನೆಯ ಮೇಲೆ ಅವಲಂಬಿತವಾಗುವ ಮಾರ್ಗವನ್ನು ಆಯ್ಕೆ ಮಾಡಿಲಲ್ಲ. ಬದಲಿಗೆ ವಾಷಿಂಗ್ಟನ್ ಊಹಿಸದ ಒಂದು ಹೆಜ್ಜೆ ಇಟ್ಟಿತು. ತನ್ನ ಸ್ವಂತ ಸಂಪನ್ಮೂಲಗಳು, ತಾಂತ್ರಿಕತೆ ಮತ್ತು ಸ್ಟ್ರಾಟಜಿಕ್ ಸ್ವಾತಂತ್ರ್ಯದ ಬಲದ ಮೇಲೆ ಸ್ವದೇಶಿ ನೆಟ್ವರ್ಕ್ ಫ್ಯೂಷನ್ ಆರ್ಕಿಟೆಕ್ಚರ್ ಅನ್ನು ನಿರ್ಮಿಸಲು ಪ್ರಾರಂಭಿಸಿತು. ಇದು ಈಗ ಅದರ ಅತಿದೊಡ್ಡ ಸೈನಿಕ ವಿಜಯಗಳಲ್ಲಿ ಒಂದಾಗಿ ಪರಿಗಣಿತವಾಗಿದೆ. ಈ ಸ್ವದೇಶಿ ನೆಟ್ವರ್ಕ್ನ ವಿಶೇಷತೆ ಏನೆಂದರೆ, ಭಾರತದ ಎಲ್ಲಾ ವೈಮಾನಿಕ ರಕ್ಷಣಾ ಮತ್ತು ದಾಳಿ ಸಾಧನಗಳು ದೇಶದಲ್ಲಿ ತಯಾರಾದವೇ ಆಗಿರಲಿ ಅಥವಾ ವಿದೇಶಗಳಿಂದ ಖರೀದಿಸಿದವೇ ಆಗಿರಲಿ, ಎಲ್ಲವೂ ಒಂದೇ ಡಿಜಿಟಲ್ ಕಮಾಂಡ್ ವ್ಯವಸ್ಥೆಯಲ್ಲಿ ಸಂಪರ್ಕಿತವಾಗಿರುತ್ತವೆ. ಫ್ರಾನ್ಸ್ ಫೈಟರ್ ಜೆಟ್ಗಳೇ ಆಗಿರಲಿ, ರಷ್ಯಾದಿಂದ ಬಂದ ಪ್ಲಾಟ್ಫಾರ್ಮ್ಗಳೇ ಆಗಿರಲಿ, ಸ್ವದೇಶಿ ಏರ್ ಡಿಫೆನ್ಸ್ ವ್ಯವಸ್ಥೆಗಳೇ ಆಗಿರಲಿ, ವಿದೇಶಿ ಕ್ಷಿಪಣಿಗಳೇ ಆಗಿರಲಿ, ಏವ್ಯಾಕ್ಸ್ ವಿಮಾನಗಳೇ ಆಗಿರಲಿ ಅಥವಾ ಭೂಮಿ ರಾಡಾರ್ಗಳೇ ಆಗಿರಲಿ, ಎಲ್ಲವೂ ಒಂದು ಸಾಮಾನ್ಯ ನೆಟ್ವರ್ಕ್ ಮೂಲಕ ರಿಯಲ್ ಟೈಮ್ನಲ್ಲಿ ಸಂವಾದ ಮಾಡುತ್ತವೆ. ಇದರ ಜೊತೆಗೆ ಭಾರತೀಯ ಉಪಗ್ರಹಗಳು ಈ ಒಟ್ಟು ರಚನೆಗೆ ಮೇಲಿನಿಂದ ನಿರಂತರವಾಗಿ ಮಾಹಿತಿ ಒದಗಿಸುತ್ತವೆ. CFR ವರದಿಯ ಪ್ರಕಾರ ಈ ನೆಟ್ವರ್ಕ್ ಕೇವಲ ಮಾಹಿತಿ ಹಂಚಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಲ್ಲ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಕೂಡ ಪೂರ್ಣವಾಗಿ ಬದಲಾಯಿಸುತ್ತದೆ. ಈಗ ಈ ವ್ಯವಸ್ಥೆ ಸೆಕೆಂಡುಗಳಲ್ಲಿ ನಿರ್ಧರಿಸಬಲ್ಲದು ಯಾವ ಗುರಿಯ ಮೇಲೆ ಫೈಟರ್ ಜೆಟ್ನಿಂದ ದಾಳಿ ಮಾಡುವುದು ಒಳ್ಳೆಯದೋ ಅಥವಾ ಭೂಮಿಯಿಂದ ಕ್ಷಿಪಣಿ ಉಡ್ಡಾವಣ ಮಾಡುವುದು ಹೆಚ್ಚು ಪ್ರಭಾವಿ ಎಂದು. ಇದರಿಂದ ಪ್ರತಿಕ್ರಿಯಾ ಸಮಯ ಗಣನೀಯವಾಗಿ ಕಡಿಮೆಯಾಗಿದ್ದು, ಆಯುಧಗಳ ಆಯ್ಕೆ ಹೆಚ್ಚು ನಿಖರ ಮತ್ತು ಸಮತೋಲಿತವಾಗಿದೆ. ಇಲ್ಲಿಯೇ ಭಾರತ ಸಾಂಪ್ರದಾಯಿಕ ಸೈನಿಕ ಚಿಂತನೆಯನ್ನು ಹಿಂದಕ್ಕೆ ತಳ್ಳಿದೆ. ವರದಿ ಇನ್ನಷ್ಟು ಹೈಲೈಟ್ ಮಾಡುತ್ತದೆ: ನ್ಯಾಟೋನಲ್ಲೂ ಈ ಮಟ್ಟದ ಸಮಗ್ರ ನೆಟ್ವರ್ಕ್ ಕೇವಲ ಅಮೆರಿಕಕ್ಕೆ ಮಾತ್ರ ಪೂರ್ಣವಾಗಿದೆ. ಅನೇಕ ಯುರೋಪಿಯನ್ ದೇಶಗಳಿಗೆ ಅತ್ಯಾಧುನಿಕ ಫೈಟರ್ ಜೆಟ್ಗಳಿವೆ, ಆದರೆ ಸ್ವತಂತ್ರ ಉಪಗ್ರಹ ನೆಟ್ವರ್ಕ್ ಇಲ್ಲ. ಕೆಲವು ದೇಶಗಳಿಗೆ ಉಪಗ್ರಹಗಳಿವೆ, ಆದರೆ ಅವು ಮಲ್ಟಿಲೇಯರ್ ಸೈನಿಕ ನೆಟ್ವರ್ಕ್ನೊಂದಿಗೆ ಸಂಪರ್ಕಿತವಾಗಿಲ್ಲ. ಫ್ರಾನ್ಸ್ನಂತಹ ದೇಶಗಳು ಅಮೆರಿಕನ್ ಫೈಟರ್ ಜೆಟ್ಗಳನ್ನು ಖರೀದಿಸಲಿಲ್ಲ. ಅವುಗಳಿಗೂ ಅಮೆರಿಕದಂತೆ ಪೂರ್ಣ ನೆಟ್ವರ್ಕ್ ರಚನೆ ಇಲ್ಲ. ಇದೇ ಕಾರಣದಿಂದ ದಶಕಗಳಿಂದ ನ್ಯಾಟೋ ಭದ್ರತಾ ರಚನೆಯ ಮೇಲೆ ಅಮೆರಿಕ 100% ನಿಯಂತ್ರಣ ಹೊಂದಿದೆ. ಆದರೆ ಭಾರತ ಈ ಮಾದರಿಯನ್ನು ಅನುಸರಿಸಲು ಸ್ಪಷ್ಟವಾಗಿ ನಿರಾಕರಿಸಿತು. ಅಮೆರಿಕನ್ ಫೈಟರ್ ಜೆಟ್ಗಳನ್ನು ಖರೀದಿಸುವುದು ಕೇವಲ ಒಂದು ವಿಮಾನವನ್ನು ತೆಗೆದುಕೊಳ್ಳುವುದು ಮಾತ್ರವಲ್ಲ, ಅನಿವಾರ್ಯವಾಗಿ ಅಮೆರಿಕನ್ ಕ್ಷಿಪಣಿ ಇಕೋಸಿಸ್ಟಮ್ ಮತ್ತು ಸ್ಟ್ರಾಟಜಿಕ್ ನಿಯಂತ್ರಣದ ಭಾಗವಾಗುತ್ತದೆ ಎಂದು ಭಾರತಕ್ಕೆ ತಿಳಿದಿತ್ತು. ತನ್ನ ಸ್ಟ್ರಾಟಜಿಕ್ ಸ್ವಾತಂತ್ರ್ಯಕ್ಕೆ ಪ್ರಾಶಸ್ತ್ಯ ನೀಡಿ ಈ ಅಪಾಯವನ್ನು ತೆಗೆದುಕೊಳ್ಳಲು ನಿರಾಕರಿಸಿತು. CFR ವರದಿಯಲ್ಲಿ ಅತ್ಯಂತ ಮುಖ್ಯವಾದ ಸೂಚನೆ ಏನೆಂದರೆ, ಅಮೆರಿಕದ ಪ್ರಸ್ತುತ ಆತಂಕ ಭಾರತದ ಸೈನಿಕ ಸಂಖ್ಯೆ ಅಥವಾ ಸೈನಿಕರ ಡಿಪ್ಲಾಯ್ಮೆಂಟ್ ಬಗ್ಗೆ ಅಲ್ಲ. ನಿಜವಾದ ಆತಂಕ ಭಾರತದ ನೆಟ್ವರ್ಕ್ ಆಧಾರಿತ ಯುದ್ಧ ಸಾಮರ್ಥ್ಯ ಮತ್ತು ಸ್ವದೇಶಿ ಕ್ಷಿಪಣಿ ಇಕೋಸಿಸ್ಟಮ್ ಬಗ್ಗೆ. ಇದು ಯಾವುದೇ ಬಾಹ್ಯ ನಿಯಂತ್ರಣವಿಲ್ಲದೆ ಅಭಿವೃದ್ಧಿ ಹೊಂದುತ್ತಿದೆ. ಈ ಸಾಮರ್ಥ್ಯ ಪ್ರಾದೇಶಿಕ ಸಮತೋಲನ ಮಾತ್ರವಲ್ಲದೆ ಭವಿಷ್ಯತ್ತಿನ ಯುದ್ಧಗಳಲ್ಲಿ ಶಕ್ತಿ ಕೇಂದ್ರಗಳನ್ನು ಕೂಡ ಬದಲಾಯಿಸುವ ಸಾಮರ್ಥ್ಯ
ಈ ವರದಿಯ ಮೂಲಕ ಮೊದಲ ಬಾರಿಗೆ ಅಮೆರಿಕನ್ ಸ್ಟ್ರಾಟಜಿಕ್ ಸಮುದಾಯ ಬಹಿರಂಗವಾಗಿ ಒಪ್ಪಿಕೊಂಡಿದೆ. ಭಾರತ ಈಗ ಕೇವಲ ಉದಯೋನ್ಮುಖ ಶಕ್ತಿ ಮಾತ್ರವಲ್ಲ, ಆಧುನಿಕ ಯುದ್ಧದ ದಿಕ್ಕನ್ನು ನಿರ್ಧರಿಸುವ ಸ್ವತಂತ್ರ ಆಟಗಾರನಾಗಿ ಬದಲಾಗಿದೆ. ಭಾರತ ಈ ವಿಜಯವನ್ನು ನ್ಯಾಟೋ ರಚನೆಯಲ್ಲಿ ಭಾಗವಾಗದೆ ಅಮೆರಿಕನ್ ನೆಟ್ವರ್ಕ್ನ ಮೇಲೆ ಅವಲಂಬಿತವಾಗದೆ ಸಾಧಿಸಿದ್ದರಿಂದ ಇನ್ನಷ್ಟು ಮುಖ್ಯವಾದುದು. ಇದೇ ಸತ್ಯ ಅಮೆರಿಕವನ್ನು ಸ್ವಯಂ ಪರೀಕ್ಷೆಗೆ ಒತ್ತಾಯಿಸಿದೆ. ಭಾರತದ ನಿಜವಾದ ಬಲವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಐತಿಹಾಸಿಕ ತಪ್ಪು ಮಾಡಿದ್ದೇವೋ ಎಂದು. ಅಮೆರಿಕನ್ ವರದಿಯ ನಂತರ ಕಂಡ ಅತ್ಯಂತ ಮುಖ್ಯ ಬದಲಾವಣೆ ಏನೆಂದರೆ ವಿಶ್ವ ಸ್ಟ್ರಾಟಜಿಕ್ ಚರ್ಚೆಗಳಲ್ಲಿ ಭಾರತದ ಪಾತ್ರದ ಮರುಮೌಲ್ಯಮಾಪನ. ಈಗ ಭಾರತವನ್ನು ಕೇವಲ ಏಷ್ಯಾ ಪೆಸಿಫಿಕ್ ಪ್ರದೇಶದ ಸಮತೋಲಕಾರಕನಾಗಿ ನೋಡದೆ ಭವಿಷ್ಯತ್ತಿನ ಯುದ್ಧಗಳ ನಿಯಮಗಳನ್ನು ನಿರ್ಧರಿಸುವ ಸ್ಥಿತಿಯಲ್ಲಿರುವ ನೆಟ್ವರ್ಕ್ ಸಮರ್ಥ ಸೈನಿಕ ಶಕ್ತಿಯಾಗಿ ನೋಡುತ್ತಿದ್ದಾರೆ. ಈ ಬದಲಾವಣೆ ಕೇವಲ ಸೈನಿಕ ಚಿಂತನೆಗೆ ಸೀಮಿತವಲ್ಲ, ರಾಜತಾಂತ್ರಿಕತೆ, ರಕ್ಷಣಾ ಭಾಗಸ್ವಾಮ್ಯಗಳು ಮತ್ತು ತಾಂತ್ರಿಕ ಸಹಕಾರದ ದಿಕ್ಕುಗಳು ಕೂಡ ಇದರಿಂದ ಪ್ರಭಾವಿತವಾಗುತ್ತಿವೆ. ಈ ವರದಿಯ ಮತ್ತೊಂದು ಆಯಾಮ ಏನೆಂದರೆ ವಿವಿಧ ದೇಶಗಳಿಂದ ಖರೀದಿಸಿದ ಆಯುಧಗಳನ್ನು ಒಂದು ಸಾಮಾನ್ಯ ಕಮಾಂಡ್ ವ್ಯವಸ್ಥೆಯಲ್ಲಿ ಹೇಗೆ ಸಂಪರ್ಕಿಸಿತು ಎಂಬುದು. ಇದು ದೀರ್ಘಕಾಲ ಪಾಶ್ಚಿಮಾತ್ಯ ದೇಶಗಳಿಗೆ ತಾಂತ್ರಿಕ ಸವಾಲಾಗಿ ಉಳಿದಿದೆ. ಸಾಮಾನ್ಯವಾಗಿ ಅಮೆರಿಕನ್, ರಷ್ಯನ್ ಮತ್ತು ಯುರೋಪಿಯನ್ ವ್ಯವಸ್ಥೆಗಳು ಪರಸ್ಪರ ಸಹಕಾರಿ ಇರುವುದಿಲ್ಲ ಎಂದು ಭಾವಿಸುತ್ತಿದ್ದರು. ಆದರೆ ಭಾರತ ಈ ಧೋರಣೆಯನ್ನು ಒಡೆದು ರಾಜಕೀಯ ಇಚ್ಛಾಶಕ್ತಿ ಮತ್ತು ತಾಂತ್ರಿಕ ನಾವೀನ್ಯತೆಯ ಬಲದ ಮೇಲೆ ಇದು ಸಾಧ್ಯ ಎಂದು ತೋರಿಸಿತು. ವರದಿ ಇನ್ನಷ್ಟು ಸೂಚಿಸುತ್ತದೆ, ಭಾರತದ ಈ ಸಾಮರ್ಥ್ಯ ಒಂದೇ ಸಾರಿ ಅಭಿವೃದ್ಧಿ ಹೊಂದಿಲ್ಲ. ಇದರ ಹಿಂದೆ ವರ್ಷಗಳ ಯೋಜಿತ ಸನ್ನದ್ಧತೆ ಇದೆ. ಸ್ವದೇಶಿ ಸಾಫ್ಟ್ವೇರ್, ಸುರಕ್ಷಿತ ಡೇಟಾ ಲಿಂಕ್ಗಳು ಮತ್ತು ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ ವ್ಯವಸ್ಥೆಗಳ ಮೇಲೆ ಭಾರತ ನಿಶ್ಶಬ್ದವಾಗಿ ಹೂಡಿಕೆ ಮಾಡಿತು. ಇದು ಸಾರ್ವಜನಿಕ ವೇದಿಕೆಗಳಲ್ಲಿ ಹೆಚ್ಚು ಪ್ರಚಾರ ಪಡೆಯಲಿಲ್ಲ. ಇದೇ ಕಾರಣದಿಂದ ಅಮೆರಿಕನ್ ಅಂದಾಜು ಈ ಸನ್ನದ್ಧತೆಯನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಲಿಲ್ಲ. ಮತ್ತೊಂದು ಮುಖ್ಯ ಅಂಶ ಭಾರತದ ಸ್ಟ್ರಾಟಜಿಕ್ ಗೌಪ್ಯತೆಯೊಂದಿಗೆ ಸಂಬಂಧಿಸಿದ. ಅನೇಕ ದೇಶಗಳು ತಮ್ಮ ಸೈನಿಕ ಸಾಮರ್ಥ್ಯಗಳನ್ನು ಪ್ರದರ್ಶನಗಳ ಮೂಲಕ ತೋರಿಸುವಲ್ಲಿ ನಂಬಿಕೆಯಿಡುತ್ತವೆ. ಆದರೆ ಭಾರತ ತನ್ನ ನೆಟ್ವರ್ಕ್ ಮತ್ತು ಇಂಟಿಗ್ರೇಷನ್ ವ್ಯವಸ್ಥೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಪ್ರೊಫೈಲ್ನಲ್ಲಿ ಇರಿಸಿತು. ಸಿಎಫ್ಆರ್ ವರದಿಯ ಪ್ರಕಾರ ಇದೇ ತಂತ್ರ ಭಾರತದ ಪರವಾಗಿ ಕೆಲಸ ಮಾಡಿತು, ಏಕೆಂದರೆ ಇದರಿಂದ ಪ್ರತಿಸ್ಪರ್ಧಿಗರು ಮತ್ತು ಭಾಗೀದಾರರು ಇಬ್ಬರೂ ಅದರ ನಿಜವಾದ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದರು. ಈ ವರದಿಯಲ್ಲಿ ಭಾರತೀಯ ವಾಯುಸೇನೆಯ ಪಾತ್ರವನ್ನು ಕೂಡ ಹೊಸ ದೃಷ್ಟಿಕೋನದಿಂದ ನೋಡಲಾಗಿದೆ. ಹಿಂದೆ ಭಾರತೀಯ ವಾಯುಸೇನೆಯನ್ನು ಮುಖ್ಯವಾಗಿ ಪ್ಲಾಟ್ಫಾರ್ಮ್ ಕೇಂದ್ರಿತ ಬಲವೆಂದು ಭಾವಿಸುತ್ತಿದ್ದರು. ಆದರೆ ಈಗ ಸ್ಪಷ್ಟವಾಗಿದೆ, ಅದು ಡೇಟಾ ಡ್ರಿವನ್ ಫೋರ್ಸ್ ಆಗಿ ಬದಲಾಗಿದೆ. ಇಲ್ಲಿ ಪೈಲಟ್ಗಿಂತ ನೆಟ್ವರ್ಕ್ ಮತ್ತು ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಹೆಚ್ಚು ಕೀಲಕ ಪಾತ್ರ ವಹಿಸುತ್ತಿವೆ. ಅಮೆರಿಕನ್ ವಿಶ್ಲೇಷಕರ ಪ್ರಕಾರ ಭಾರತದ ಈ ಮಾದರಿ ನ್ಯಾಟೋದಲ್ಲಿ ಭಾಗವಿಲ್ಲದ ದೇಶಗಳಿಗೂ ಉದಾಹರಣೆಯಾಗಿ ನಿಲ್ಲುತ್ತದೆ. ಅತ್ಯಾಧುನಿಕ ಯುದ್ಧ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಬಯಸುವವರಿಗೆ ಈ ಅಂಶ ಅಮೆರಿಕಕ್ಕೆ ಅಸಹನೀಯ, ಏಕೆಂದರೆ ಇದರಿಂದ ಅದರ ಸಾಂಪ್ರದಾಯಿಕ ತಾಂತ್ರಿಕ ಆಧಿಪತ್ಯ ಮತ್ತು ಪ್ರಭಾವ ಪ್ರದೇಶಗಳಿಗೆ ಸವಾಲೆದುರಾಗುತ್ತದೆ. ವರದಿ ಇನ್ನಷ್ಟು ತೋರಿಸುತ್ತದೆ, ಭಾರತದ ನೆಟ್ವರ್ಕ್ ಕೇವಲ ವಾಯುರಂಗಕ್ಕೆ ಸೀಮಿತವಲ್ಲ. ಭವಿಷ್ಯತ್ತಿನಲ್ಲಿ ಇದನ್ನು ನೌಕಾಪಡೆ ಮತ್ತು ಭೂಸೇನೆಯೊಂದಿಗೆ ಇನ್ನಷ್ಟು ಆಳವಾಗಿ ಸಂಪರ್ಕಿಸಬಹುದು. ಹಾಗಾದರೆ ಭಾರತಕ್ಕೆ ತ್ರಿವಿಧ ಸೇನೆಗಳ ಸಂಯುಕ್ತ ಯುದ್ಧ ನೆಟ್ವರ್ಕ್ ಇರುತ್ತದೆ. ಇದು ಅದನ್ನು ಸಂಪೂರ್ಣ ಮಲ್ಟಿ ಡೊಮೇನ್ ಆಪರೇಷನ್ಸ್ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಮತ್ತೊಂದು ದೃಷ್ಟಿಕೋನದಿಂದ ನೋಡಿದರೆ ಈ ವರದಿ ಭಾರತದ ರಕ್ಷಣಾ ನೀತಿಯಲ್ಲಿ ಆತ್ಮನಿರ್ಭರತೆಯ ಮುಖ್ಯತೆಯನ್ನು ಕೂಡ ಹೈಲೈಟ್ ಮಾಡುತ್ತದೆ. ಭಾರತ ಸ್ಪಷ್ಟವಾಗಿ ಹೇಳಿದೆ, ವಿದೇಶಿ ತಾಂತ್ರಿಕತೆಯನ್ನು ಬಳಸುತ್ತದೆ, ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಮತ್ತು ನಿಯಂತ್ರಣ ತನ್ನ ಕೈಯಲ್ಲಿಯೇ ಇಟ್ಟುಕೊಳ್ಳುತ್ತದೆ. ಇದೇ ಚಿಂತನೆ ಅದನ್ನು ಅಮೆರಿಕನ್ ಅಥವಾ ಯಾವುದೇ ಇತರ ಬ್ಲಾಕ್ನ ಪ್ರಭಾವದಿಂದ ಪ್ರತ್ಯೇಕಿಸುತ್ತದೆ. ಸಿಎಫ್ಆರ್ ವರದಿಯಲ್ಲಿ ಪರೋಕ್ಷವಾಗಿ ಇದು ಒಪ್ಪಿಕೊಳ್ಳಲಾಗಿದೆ. ಅಮೆರಿಕದ ಆಯುಧ ಮಾರಾಟ ನೀತಿ ಈಗ ಹಿಂದಿನಂತೆ ಪ್ರಭಾವಿಯಲ್ಲ. ಹಿಂದೆ ಆಯುಧಗಳ ಜೊತೆಗೆ ನೆಟ್ವರ್ಕ್ ಆಕರ್ಷಣೆ ನೀಡಿ ದೇಶಗಳನ್ನು ತನ್ನ ವ್ಯವಸ್ಥೆಗೆ ಸೇರಿಸಿಕೊಳ್ಳುತ್ತಿದ್ದರು. ಆದರೆ ಭಾರತ ಇತರ ಮಾರ್ಗಗಳಿವೆ ಮತ್ತು ಅವು ಪ್ರಭಾವಿ ಎಂದು ತೋರಿಸಿತು. ಈ ವರದಿಯ ಪ್ರಭಾವ ಕೇವಲ ಅಮೆರಿಕಕ್ಕೆ ಸೀಮಿತವಲ್ಲ. ಯುರೋಪ್, ಏಷ್ಯಾ ಮತ್ತು ಮಧ್ಯಪ್ರಾಚ್ಯದ ಅನೇಕ ರಕ್ಷಣಾ ತಜ್ಞರು ಈಗ ಭಾರತದ ಮಾದರಿಯನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಇದು ಸೂಚಿಸುತ್ತದೆ, ಮುಂದಿನ ದಿನಗಳಲ್ಲಿ ಭಾರತ ಕೇವಲ ಆಯುಧಗಳ ಆಮದುದಾರ ಮಾತ್ರವಲ್ಲ, ಸೈನಿಕ ಸಿದ್ಧಾಂತಗಳ ರಫ್ತುದಾರ ಕೂಡ ಆಗುತ್ತದೆ. ಮತ್ತೊಂದು ಮುಖ್ಯ ಅಂಶ, ಭಾರತದ ಈ ಸಾಮರ್ಥ್ಯ ಯಾವುದೇ ಸೈನಿಕ ಒಡಂಬಡಿಕೆಯ ಒತ್ತಡವಿಲ್ಲದೆ ಸ್ವತಂತ್ರ ಸ್ಟ್ರಾಟಜಿಕ್ ಚಿಂತನೆಯ ಆಧಾರದ ಮೇಲೆ ಅಭಿವೃದ್ಧಿ ಹೊಂದಿದೆ. ಇದೇ ಸ್ವಾತಂತ್ರ್ಯ ಅದನ್ನು ಭವಿಷ್ಯತ್ತಿನ ಸಂಕಟಗಳಲ್ಲಿ ಹೆಚ್ಚು ಹೊಂದಿಕೊಳ್ಳುವ ಮತ್ತು ಅನಿರೀಕ್ಷಿತವಾಗಿ ಮಾಡುತ್ತದೆ. ಇದು ಯಾವುದೇ ಆಧುನಿಕ ಸೈನಿಕ ಶಕ್ತಿಗೂ ದೊಡ್ಡ ಬಲವಾಗಿ ಪರಿಗಣಿತವಾಗುತ್ತದೆ. ವರದಿ ಇನ್ನಷ್ಟು ಹೇಳುತ್ತದೆ, ಭಾರತದ ಈ ಪ್ರಗತಿ ಕೇವಲ ತಾಂತ್ರಿಕವಾದದ್ದು ಮಾತ್ರವಲ್ಲ, ಸಾಂಸ್ಥಿಕ ಸುಧಾರಣೆಗಳ ಫಲವೂ ಕೂಡ. ವಿವಿಧ ಸಂಸ್ಥೆಗಳ ನಡುವೆ ಉತ್ತಮ ಸಮನ್ವಯ, ವೇಗವಾದ ನಿರ್ಧಾರ ಪ್ರಕ್ರಿಯೆ ಮತ್ತು ಸೈನಿಕ ವೈಜ್ಞಾನಿಕ ಸಹಕಾರ ಈ ನೆಟ್ವರ್ಕ್ ಅನ್ನು ವಾಸ್ತವಿಕಗೊಳಿಸಿವು. ಈ ಒಟ್ಟು ವಿಶ್ಲೇಷಣೆಯಲ್ಲಿ ಒಂದು ಸ್ಪಷ್ಟ ಸಂದೇಶ ಅಡಗಿದೆ.
ಭಾರತ ಈಗ ಕೇವಲ ಪ್ರತಿಕ್ರಿಯೆ ನೀಡುವ ದೇಶ ಮಾತ್ರವಲ್ಲ, ಸ್ಟ್ರಾಟಜಿಕ್ ಉಪಕ್ರಮ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿದೆ. ಮೇಲಿನ ವಿಡಿಯೋದೊಂದಿಗೆ ನೀವು ಒಪ್ಪುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.